The students, in the previous sessions, we tried to elaborate some of the concepts called target costing and cost control and cost reduction. So it's all similar concepts. The main objective of cost management is to cost control and cost reduction. Some of the examples of techniques ನೋಡಿದ್ವಿ. ಸೊ ಈ ಕ್ಲಾಸಲ್ಲಿ ಸೊ ದ ಅಲ್ಟಿಮೇಟ್ ನಾವೇನೇ ಕಾನ್ಸೆಪ್ಟ್ ಇಲ್ಲಿ ಓದ್ರೂ ಈ ಕಾನ್ಸೆಪ್ಟ್ ಮೈನ್ ಪರ್ಪಸ್ ಇಸ್ ಟು ಐದರ್ ಕಾಸ್ಟ್ ರಿಡಕ್ಷನ್ ಆರ್ ಕಾಸ್ಟ್ ಕಂಟ್ರೋಲ್ ಆಗಿರುತ್ತೆ. So ultimate aim is the reduction of cost per unit. That is what we consider as the cost management. So here like a target costing al nodidvi, we can fix certain price to the competitive market. In that we can choose the profit levels. So profit levels na choose ಮಾಡೋದನ್ನು remaining what we consider as target costing. So a profit level hold ಮಾಡಿದಾದ್ಮೇಲೆ ಉಳಿದಂತಹ ಕಾಸ್ಟ್ ಅಲ್ಲಿ we should done the work. That is what we consider target costing ಅಂತ ಹೇಳ್ಬೋದು. So now value engineering and value analysis. So value engineering. So the value engineering here refers to it's a process of developing the product at a low cost. So now product na produce ಮಾಡಬೇಕಾದ್ರೆ we can come across various phases, various stages of process ಅಂತೀವಿ. A process at the same time we are going to identify various kinds of activities. ಸೊ ಆ ಆ್ಯಕ್ಟಿವಿಟೀಸ್ನ ಎಲ್ಲ ತಗೊಂಡು ಆ ಆ್ಯಕ್ಟಿವಿಟೀಸ್ನ ಚೇಂಜ್ ಮಾಡಿ ಇಲ್ಲ ಆ ಆ್ಯಕ್ಟಿವಿಟೀಸ್ನ ಇನ್ನೊಂದು ಸ್ವಲ್ಪ ಡೆವಲಪ್ ಮಾಡಿ ಏನಾದರೂ ಕಾಸ್ಟ್ ಕಡಿಮೆ ಮಾಡಬಹುದಾ ಚೆಕ್ ಮಾಡೋದನ್ನ ವ್ಯಾಲ್ಯೂ ಇಂಜಿನಿಯರಿಂಗ್ ಅಂತೀವಿ. ಎನಿ ಆ್ಯಕ್ಟಿವಿಟಿ ಆಗಿರ್ಬೋದು, ವಿ ಕ್ಯಾನ್ ಮೇಕ್ ಅ ಲೀಸ್ಟ್ ಆಫ್ ಆಲ್ ಆ್ಯಕ್ಟಿವಿಟೀಸ್. ವಿ ಟ್ರೈ ಟು ಮಿನಿಮೈಸ್ ದ ಆ್ಯಕ್ಟಿವಿಟಿ ಕಾಸ್ಟ್. ಡೈರೆಕ್ಟ್ಲಿ ಏನಾಗುತ್ತೆ, ವೆನ್ ಎವರ್ ದ ಆ್ಯಕ್ಟಿವಿಟಿ ಕಾಸ್ಟ್ಸ್ ಆರ್ ಲಿಟಲ್ ಲೋ, ಆಟೋಮೆಟಿಕ್ಲಿ ವಾಟ್ ಹ್ಯಾಪನ್ಸ್, ದ ಔಟ್ಪುಟ್ ಕಾಸ್ಟ್ ಆಲ್ಸೋ ವಿಲ್ ಬಿಕಮ್ low. ಅದನ್ನು ನಾವು ವ್ಯಾಲ್ಯೂ ಇಂಜಿನಿಯರಿಂಗ್ ಅಂತೀವಿ. ಸೊ ಫಾರ್ ಇಟ್ಸ್ ದ ವ್ಯಾಲ್ಯೂ ಇಂಜಿನಿಯರಿಂಗ್ ಇಟ್ ವಿಲ್ ಬಿ ಅಪ್ಲೈಡ್ ಟು ಫ್ರೆಶ್ ಪ್ರಾಡಕ್ಟ್ಸ್ ಆರ್ ನ್ಯೂ ಪ್ರಾಡಕ್ಟ್ಸ್ ಅಂತಲೇ ಹೇಳ್ಬೋದು ಅಟ್ ದ ಡೆವಲಪ್ಮೆಂಟ್ ಸ್ಟೇಜ್ ಆಫ್ ದ ಪ್ರಾಡಕ್ಟ್. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಾರ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೀವಿ ಅಂದ್ಕೊಳ್ಳಿ, ಚೇಂಜಿಂಗ್ ಆಫ್ ರಾ ಮೆಟೀರಿಯಲ್ಸ್ ಮೇ ಲೀಡ್ಸ್ ಟು ಡಿಕ್ರೀಸ್ ಆಫ್ ಕಾಸ್ಟ್ ರಿಡಕ್ಷನ್ ಆಗ್ಬೋದು, ಚೇಂಜಿಂಗ್ ಆಫ್ ಟೆಕ್ನಾಲಜಿ ಕಾಸ್ಟ್ ರಿಡಕ್ಷನ್ ಆಗ್ಬೋದು, ಎನಿಥಿಂಗ್. ಸೊ ದಟ್ ದೋಸ್ ಕೈಂಡ್ ಆಫ್ ಥಿಂಗ್ಸ್ ವಾಟ್ ವಿ ಕನ್ಸಿಡರ್ಸ್ ವ್ಯಾಲ್ಯೂ ಇಂಜಿನಿಯರಿಂಗ್ ಅಂತ ಹೇಳ್ಬೋದು. ಸೊ ಮೀನಿಂಗ್ ನೀವು ಅಬ್ಸರ್ವ್ ಮಾಡ್ಬೋದು ಇಲ್ಲಿ ವ್ಯಾಲ್ಯೂ ಇಂಜಿನಿಯರಿಂಗ್ದು. ಇಟ್ ಈಸ್ ದ ಸಿಸ್ಟಮ್ಯಾಟಿಕ್ ಮೆಥಡ್ ಆಫ್ ಇಂಪ್ರೂವಿಂಗ್ ದ ವ್ಯಾಲ್ಯೂ ಇನ್ ಎ ನ್ಯೂ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್ ಟು ಬಿ ಲಾಂಚ್ಡ್. ಸೊ ವ್ಯಾಲ್ಯೂ ಇಂಜಿನಿಯರಿಂಗ್ ಇಸ್ ಕ್ಯಾರಿಡ್ ಔಟ್ ಅಟ್ ಎ ನ್ಯೂ ಪ್ರಾಡಕ್ಟ್ ಡಿಸೈನ್ ಸ್ಟೇಜ್, ಇಂಜಿನಿಯರಿಂಗ್ ಆಫ್ ಅ ಪ್ರಾಡಕ್ಟ್. ಇಟ್ ಈಸ್ ಅಪ್ಲೈಡ್ ಡ್ಯೂರಿಂಗ್ ದ ಪ್ರಾಡಕ್ಟ್ ಡೆವಲಪ್ಮೆಂಟ್. ಇಟ್ ಈಸ್ ವಾಟ್ ವಿ ಕನ್ಸಿಡರ್ಸ್ ವ್ಯಾಲ್ಯೂ ಇಂಜಿನಿಯರಿಂಗ್ ಅಂತ ಹೇಳ್ಬೋದು. ಸೊ ಯಾವ್ಯಾವ ನಾವು ನ್ಯೂ ಪ್ರಾಡಕ್ಟ್ಸ್ನ ಪ್ರೊಡ್ಯೂಸ್ ಮಾಡಬೇಕು ಅಂತ ಇದ್ದೀವಿ, ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಇದ್ದೀವಿ, ಸೊ ಆ ಪ್ರಾಡಕ್ಟ್ಗೆ ಬರುವಂತಹ ಎಲ್ಲ ಕಾಸ್ಟಿಂಗ್ ಆ್ಯಕ್ಟಿವಿಟೀಸ್ನ ಶುಡ್ ಮೇಕ್ ಎ ಲೀಸ್ಟ್. ಸೊ ಆ ಆ್ಯಕ್ಟಿವಿಟಿ ಕಾಸ್ಟ್ನಲ್ಲಿ ನಾವು ಯಾವುದಾದ್ರೂ ರೆಡ್ಯೂಸ್ ಮಾಡಬೇಕು ಇಲ್ಲ ಯಾವುದಾದ್ರೂ ರಿಪ್ಲೇಸ್ ಮಾಡ್ಬೋದು ಬೇರೆ ಥರ, ಇಟ್ ಲೀಡ್ಸ್ ಟು ಡೆವಲಪ್ಮೆಂಟ್ ಆಫ್ ಇಂಪ್ರೂವ್ಮೆಂಟ್ ಆಫ್ ಕಾಸ್ಟ್ಸ್ ಅಂದರೆ. ಸೊ ಆಬ್ವಿಯಸ್ಲಿ ವಿ ಕ್ಯಾನ್ ಗೋ ವಿತ್ ದೋಸ್ ಕೈಂಡ್ ಆಫ್ ಆ್ಯಕ್ಟಿವಿಟೀಸ್. ದಟ್ ಈಸ್ ವಾಟ್ ವಿ ಕನ್ಸಿಡರ್ಸ್ ವಾಟ್ ವ್ಯಾಲ್ಯೂ ಇಂಜಿನಿಯರಿಂಗ್ ಅಂತ ಹೇಳ್ಬೋದು. ಯು ಕ್ಯಾನ್ ಫೈಂಡ್ ಒನ್ ಮೋರ್ ಲಾಸ್ಟ್ ಮೀನಿಂಗ್ ಡೆಫಿನೇಷನ್ ನೋಡ್ಬೋದು. ದ ಥರ್ಡ್ ಲೈನ್, ಇಟ್ ಈಸ್ ಡಿಫೈನ್ಡ್ ಆಸ್ ಎ ಸಿಸ್ಟಮ್ಯಾಟಿಕ್ ಆ್ಯಂಡ್ ಆರ್ಗನೈಸ್ಡ್ ಅಪ್ರೋಚ್ ಟು ಪ್ರೊವೈಡ್ ನೆಸರಿ ಫಂಕ್ಷನ್ಸ್ ಇನ್ ಅ ಪ್ರಾಡಕ್ಟ್ ಅಟ್ ದ ಲೋಯೆಸ್ಟ್ ಕಾಸ್ಟ್. ಐ ಟೋಲ್ಡ್ ಯು ಇಟ್ಸ್ ಅಲ್ಟಿಮೇಟ್ ಏಮ್. ನಾವೇನೇ ಆ್ಯಕ್ಟಿವಿಟೀಸ್ನ ಮಾಡಿದ್ರು, ಎಷ್ಟೇ ಕಾಸ್ಟ್ ರಿಡಕ್ಷನ್ಸ್ನ ಮಾಡಿದ್ರು, ಎಷ್ಟೇ ಆ್ಯಕ್ಟಿವಿಟೀಸ್ನ ಇಲ್ಲಿ ಕನ್ಸಿಡರ್ ಮಾಡಿದ್ರು, ಅಲ್ಟಿಮೇಟ್ ಏಮ್ ಈಸ್ ವಾಟ್ ವಿ ಕ್ಯಾನ್ ಮೇಕ್ ಅನ್ ಔಟ್ಪುಟ್ ವಿತ್ ಅ ಸಿಂಪಲ್ ಕಾಸ್ಟ್. ಇಟ್ ಈಸ್ ವಾಟ್ ವಿ ಕನ್ಸಿಡರ್ಸ್ ವ್ಯಾಲ್ಯೂ ಇಂಜಿನಿಯರಿಂಗ್ ಅಂತ ಹೇಳ್ಬೋದು. ಸೊ ದ ವ್ಯಾಲ್ಯೂ ಇಂಜಿನಿಯರಿಂಗ್ ಈಸ್ ಅಪ್ಲೈಡ್ ಓನ್ಲಿ ಫಾರ್ ದ new products or services before it should establish into the market. So once market reach ಆದಮೇಲೆ we should not nothing with that. ಅದು ಮತ್ತೆ ರೆಡ್ಯೂಸ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ we can go with one more technique ಯೂಸ್ ಮಾಡಬೇಕಾಗತ್ತೆ. ಸೊ ಬಿಫೋರ್ ಲಾಂಚಿಂಗ್ ದ ಪ್ರಾಡಕ್ಟ್ ವಿಲ್ ಅಪ್ಲೈಡ್ ವ್ಯಾಲ್ಯೂ ಇಂಜಿನಿಯರಿಂಗ್ ಟೆಕ್ನಿಕ್ ಟು ದ ಪ್ರಾಡಕ್ಟ್ಸ್. ಇಟ್ ಈಸ್ ವಾಟ್ ವಿ ಕನ್ಸಿಡರ್ as ವ್ಯಾಲ್ಯೂ ಇಂಜಿನಿಯರಿಂಗ್. Then look at one more term, value analysis. ವ್ಯಾಲ್ಯೂ ಅನಾಲಿಸಿಸ್ ಇಯರ್ ಫಸ್ಟ್ ನಾವು ವ್ಯಾಲ್ಯೂ ಇಂಜಿನಿಯರಿಂಗಲ್ಲಿ ನೋಡಿದ್ವಿ, ಯಾವುದೋ ಒಂದು ಪ್ರಾಡಕ್ಟ್ ಬಿಫೋರ್ ಲಾಂಚ್ ಆಲ್ಸ್ ಡೆವಲಪ್ಮೆಂಟ್ ಸ್ಟೇಜಲ್ಲಿ ಇದ್ದಾಗ ಏನು ಮಾಡ್ತೀವಿ, ನಾವು ವ್ಯಾಲ್ಯೂ ಇಂಜಿನಿಯರಿಂಗ್ ಟೆಕ್ನಿಕ್ನ ಅಪ್ಲೈ ಮಾಡಿ ಕಾಸ್ಟ್ ರಿಡಕ್ಷನ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ವ್ಯಾಲ್ಯೂ ಅನಾಲಿಸಿಸ್ ಇದು ಯಾವ ಥರ ಅಂದರೆ, ಇಟ್ಸ್ ಅಪ್ಲೈಡ್ ಬೋತ್ ನ್ಯೂ ಪ್ರಾಡಕ್ಟ್ಸ್ ಆಸ್ ವೆಲ್ ಆಸ್ ಎಕ್ಸಿಸ್ಟಿಂಗ್ ಪ್ರಾಡಕ್ಟ್ಸ್ ಟು. ಸೊ ಇದ್ರ ವರ್ಕ್ ಏನಾಗಿರುತ್ತೆ ಅಂದರೆ, ಅಲ್ಟಿಮೇಟ್ಲಿ ಮೇಕ್ಸ್ ದ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ಸ್ ಚೆಕ್ ಮಾಡುತ್ತೆ, ಇಲ್ಲ ಇಟ್ ಮೇಕ್ಸ್ ಫಾರ್ ದ ಡೆವಲಪ್ಮೆಂಟ್ ಆಫ್ ದ ಪ್ರಾಡಕ್ಟ್ಸ್ ಆಫ್ಟರ್ ಎಸ್ಟಾಬ್ಲಿಷಿಂಗ್ ಆಲ್ಸೋ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಅಂದ್ಕೊಳ್ಳಿ, example take any of
ಎಲೆಕ್ಟ್ರಾನಿಕ್ ಐಟಮ್ ಲೈಕ್ ಸೆಲ್ ಫೋನ್ ಅಂದ್ಕೊಳ್ಳಿ, ಯಾವುದೋ ಒಂದು ಪಾರ್ಟ್ ನೆಸೆಸಿಟಿ ಇರಲ್ಲ. ಸೊ ಕಸ್ಟಮರ್ ವೈಲ್ ಯೂಸಿಂಗ್ ಈ ಕಮ್ ಟು ನೋ ದಟ್ ವಿತ್ ದ ಹೆಲ್ಪ್ ಆಫ್ ದಿಸ್ ಒನ್ ಫ್ಯೂಚರ್ ಆಫ್ ದ ಸೆಲ್ ಫೋನ್ ಈಸ್ ನಾಟ್ ನೆಸೆಸರಿ ಟು ಅಸ್. ಸೊ ಬೆಟರ್ ನೆಕ್ಸ್ಟ್ ಟೈಮ್ ನನಗೆ ಈ ಫ್ಯೂಚರ್ ತೆಗೆದ್ರೆ ನೀವು ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡ್ಬೋದು ಅಂತ ಸಜೆಷನ್ ಮಾಡಿದ್ರು ಅಂದ್ಕೊಳ್ಳಿ. ಸೊ ವಿ ಕ್ಯಾನ್ ಅನಲೈಸ್ ಈಸ್ ದಿಸ್ ಕಸ್ಟಮರ್ ಸೇಸ್ ರೈಟ್ ಆರ್ ರಾಂಗ್. ಇದು ರೈಟ್ ಆದರೆ ನಾವು ಆ ಫ್ಯೂಚರ್ನ ಎಲಿಮಿನೇಟ್ ಮಾಡ್ಬೋದು. ಸೊ ಆಬ್ವಿಯಸ್ಲಿ ನಾವು ಕಾಸ್ಟ್ ರಿಡ್ಯೂಸ್ ಮಾಡ್ಬೋದಾ? ಸೊ ಅಲ್ಟಿಮೇಟ್ಲಿ ವಾಟ್ ಕಸ್ಟಮರ್ ವಾಂಟ್ಸ್. ಸೊ ಆಫ್ಟರ್ ಯಾವುದೋ ಒಂದು ಪ್ರಾಡಕ್ಟ್ ನಾವು ಯೂಸ್ ಮಾಡ್ತಾ ಇರ್ಬೇಕಂದ್ರೆ ಗೊತ್ತಾಗೋದು ಅದ್ರನ್ನ ಏನು ಫ್ಯೂಚರ್ಸ್ ಇರಬೇಕಾಗಿತ್ತು, ಇದ್ರ ಏನು ಎಕ್ಸ್ಟ್ರಾ ಫೀಚರ್ಸ್ ನಮ್ಗೆ ನೆಸಿಟಿ ಇಲ್ಲ ಅಂತ. ಸೊ ಈ ಥರ ದಟ್ಸ್ ವಾಟ್ ದ ಫೀಡ್ಬ್ಯಾಕ್ ಇಸ್ ವೆರಿ ವೆರಿ ಪ್ರೀಷಿಯಸ್. ನಾವು ಅನ್ಕೊತೀವಿ ಫೀಡ್ಬ್ಯಾಕ್ ಜಸ್ಟ್ ಫಾರ್ ನೇಮ್ ಸೇಕ್ ನಾವು ಕೊಡ್ತೀವಿ ಅಂತ, ಬಟ್ ನಾವು ಏನು ಫೀಡ್ಬ್ಯಾಕ್ ಕೊಡ್ತೀವಿ ಆ ಪ್ರಾಡಕ್ಟ್ಸ್ಗೆ, ಆ ಫೀಡ್ಬ್ಯಾಕ್ನ ತಗೊಂಡು ದೇ ಕ್ಯಾನ್ ಅಪ್ಲೈ ಟು ವ್ಯಾಲ್ಯೂ ಅನಾಲಿಸಿಸ್ನ ಟೆಕ್ನಿಕ್ಗೆ ಯೂಸ್ ಮಾಡ್ಕೊತಾರೆ. ಎಲ್ಲ ಕಂಪ್ನೀಸು ಅಷ್ಟೇ, ಆಲ್ಮೋಸ್ಟ್ ಆಪ್ರೇಟ್ ಕಂಪ್ನೀಸ್ ಎಲ್ಲ ಇದೇ ಥರ ಮಾಡೋದು. ನಾವೇನು ಫೀಡ್ಬ್ಯಾಕ್ ಕೊಡ್ತೀವಿ ಆ ಫೀಡ್ಬ್ಯಾಕ್ ಬೇಸ್ ಮೇಲೆ ಪ್ರಾಡಕ್ಟ್ಸ್ನ ಡೆವಲಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ದಟ್ ಈಸ್ ವಾಟ್ ವಿ ಕನ್ಸಿಡರ್ ಆಸ್ ವ್ಯಾಲ್ಯೂ ಅನಾಲಿಸಿಸ್. ಸೊ ವ್ಯಾಲ್ಯೂ ಅನಾಲಿಸಿಸ್ try to elaborate the existing products with the required features of the customers, or eliminating the features of unwanted things too. ಅದನ್ನು ನಾವೇನಂತೀವಿ ವ್ಯಾಲ್ಯೂ ಅನಾಲಿಸಿಸ್ ಅಂತೀವಿ. ಯು ಕ್ಯಾನ್ ಗೋ ವಿತ್ ಅ ಮೀನಿಂಗ್ ಹಿಯರ್. ವ್ಯಾಲ್ಯೂ ಅನಾಲಿಸಿಸ್ ಫ್ರಮ್ ಬಿಲೋ ಲಾಸ್ಟ್ ಥರ್ಡ್ ಲೈನ್ ನೋಡಿ. ವ್ಯಾಲ್ಯೂ ಅನಾಲಿಸಿಸ್ is defined as a process of systematic review that the applied to existing product designs in order to compare the function of product required by a customer to meet their requirements at lowest cost, consisting with the specified performance and reliability needed. So a value analysis will be applied for the existing product or even sometimes a new products, depends upon the requirement of the customers. So customers requirement base ಮೇಲೆ ಏನು ಮಾಡ್ತಾರೆ, ಅವರು ಆ ಪ್ರಾಡಕ್ಟ್ನ ಡೆವಲಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮೆನಿ ಪ್ರಾಡಕ್ಟ್ಸ್ ಇಟ್ ಹ್ಯಾಪನ್ಸ್, ನೀವು ಅನ್ಕೋಬೋದು ವ್ಯಾಲ್ಯೂ ಇಂಜಿನಿಯರಿಂಗಲ್ಲಿ ಏನು ಮಾಡ್ತಾರೆ ಹಂಗಾರೆ ಅವರು ಅಂತ. ಸಮ್ಟೈಮ್ಸ್ ವ್ಯಾಲ್ಯೂ ಇಂಜಿನಿಯರಿಂಗ್ ಪಾಯಿಂಟ್ ಆಫ್ ವ್ಯೂ ಆ ಥರ ಇರುತ್ತೆ, ಕಸ್ಟಮರ್ ಯೂಸ್ ಮಾಡ್ತಾವೇನೋ ಅಂದ್ಕೊಂಡು ನಾವು ಕೆಲವು ಫ್ಯೂಚರ್ಸ್ನ ಆ್ಯಡ್ ಮಾಡಿಕ್ಕಿರ್ತೀವಿ. ಮೈಟ್ ಬಿ ಕಸ್ಟಮರ್ ಡೋಂಟ್ ವಾಂಟೆಡ್ ದೋಸ್ ಕೈಂಡ್ ಆಫ್ ಫ್ಯೂಚರ್ಸ್ ಆಫ್ಟರ್ ಯೂಸಿಂಗ್. ಸೊ ವಿ ಕ್ಯಾನ್ ಹ್ಯಾವ್ ಎ ಕಂಪೇರ್ ಓವರ್ ಲೈಕ್ ದಟ್. ಸೊ ದ ಪರ್ಸೆಪ್ಷನ್ ಲೆವೆಲ್ಸ್ ಚೇಂಜ್ ಆಗುತ್ತೆ. ದಟ್ಸ್ ವಾಟ್ ವ್ಯಾಲ್ಯೂ ಅನಾಲಿಸಿಸ್ ಆಲ್ಸೋ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಇಲ್ಲಿ. And we have some of the concept called value analysis and value engineering. So here that means here versus refers to here what are the benefits that you are going to rise from value analysis and value engineering. Just meanings ಹೇಳ್ಬೋದು. The best example ಹೇಳಬೇಕು ಅಂದರೆ value engineering it will be suitable for development of a product, value analysis will be suitable for existing product ಅಂತ ಹೇಳ್ಬೋದು. So that is what we consider value analysis and value engineering. Have a look over the meaning of this. Value analysis refers to the analysis of an existing product, service, while value engineering refers to same analysis applied to the products or services that are under design have to be finalized. So it's same definition ಬರುತ್ತೆ. ಸೊ ವ್ಯಾಲ್ಯೂ ಇಂಜಿನಿಯರಿಂಗ್ ಯಾವುದಕ್ಕೆ ಅಪ್ಲೈ ಆಗುತ್ತೆ, ನ್ಯೂ ಪ್ರಾಡಕ್ಟ್ಸ್ಗೆ ಅಪ್ಲೈ ಆಗುತ್ತೆ. ಬಿಫೋರ್ ಇಟ್ ಶುಡ್ ಬಿ ಎಸ್ಟಾಬ್ಲಿಷ್ಡ್ ಇನ್ ದ ಮಾರ್ಕೆಟ್, ಕನ್ಸಿಡರ್ಸ್ ವ್ಯಾಲ್ಯೂ ಇಂಜಿನಿಯರಿಂಗ್ ಅಂತ ಹೇಳ್ಬೋದು. ಸೊ ವ್ಯಾಲ್ಯೂ ಅನಾಲಿಸಿಸ್ ಇಟ್ ಇಸ್ ಗೋಯಿಂಗ್ ಟು ಅಪ್ಲೈಡ್ ಫಾರ್ ದ ವ್ಯಾಲ್ಯೂ ಅನಾಲಿಸಿಸ್ ಗೋಯಿಂಗ್ ಟು so value analysis will go applied for the products should be already established in the market. Just ನೀವು ಮೀನಿಂಗ್ಸ್ನ ಹೈಲೈಟ್ ಮಾಡಿದ್ರೆ ಇಲ್ಲಿ ಸಾಕಾಗುತ್ತೆ. ವ್ಯಾಲ್ಯೂ ಅನಾಲಿಸಿಸ್ ಆ್ಯಂಡ್ ವ್ಯಾಲ್ಯೂ ಇಂಜಿನಿಯರಿಂಗ್, ಆಲ್ ದಿಸ್ 2 marks questions. We have one more concept, business process re-engineering and value chain analysis. So that will be the end of this chapter.